ನಮಸ್ಕಾರ ಆರ್ ಸಿ ಬಿ ಪ್ರೇಮಿಗಳಿಗೆ. ಅಂತೂ ಇಂತೂ ಏನೋ ಆಗಿ ಆರ್ ಸಿ ಬಿ ಅವರು ಎಲ್ಲಾ ಏನಂತಾರೆ ಮಿತ್ತನ್ನ ಸುಳ್ಳು ಮಾಡಿ ಮೇಲಕ್ಕೆ ಎದ್ದಿದ್ದಾರೆ. ಇದನ್ನೆಲ್ಲ ಡಿಸ್ಕಸ್ ಮಾಡಕ್ಕೆ ನಮ್ ಜೊತೆ ಎಂದಿನಂತೆ ಸಂಜು ಇದ್ದಾರೆ. ಸಂಜು, ನಮಸ್ಕಾರ, ವೆಲ್ಕಮ್. ನಮಸ್ಕಾರ. ಶುಭ ಸಮಾಚಾರ. ಗ್ರೇಟ್ ವೇ ಟು ಆಕ್ಚುಲಿ ಬಿಗಿನ್ ಅವರ್ ವೀಕೆಂಡ್ ಪಿವಿಕೆ. ಸೊ ಎಂದು ಆಗ್ದಿರೋದು ಇವತ್ತು ಆಗ್ಬಿಡ್ತು, ಶನಿವಾರ ಆಗ್ಬಿಡ್ತು. ಏನು ಸಂತೋಷ ನಮ್ಮ ಊರಲ್ಲಿರೋರ್ಗೆ. ನಮ್ಮ ಮನೆ ಹತ್ರ ಅಂತೂ ಪಟಾಕಿ ಹೊಡಿಯೋದೇನು, ರೋಡಲ್ಲಿ ಕಿರ್ಚಾಡ್ಕೊಂಡು, ಅಯ್ಯೋ ಚೆನ್ನಾಗಿತ್ತು ಪಿವಿಕೆ. ವೆರಿ ನೈಸ್ ಅಟ್ಮಾಸ್ಫಿಯರ್. ಐ ಆಮ್ ಜಸ್ಟ್ ಹೋಪಿಂಗ್ ಇನ್ನೊಂದ್ 2-3 ಮ್ಯಾಚ್ ನಾವು ಗೆದ್ಬಿಟ್ಟು ಈ ಸಲ ಕಪ್ ನಮ್ದು ಮಾಡ್ಕೊಂಡ್ಬಿಡೋಣ ಅಂತ. ಸೊ ಎಲ್ಲದಕ್ಕಿಂತ ಒಂದು 2-3 ವಿಷಯಗಳು ಚರ್ಚೆ ಮಾಡ್ಬೇಕು ನಾವು ದೇವಿಗೆ. ನಾನು ಪೀಟಿಗೆ ಹಾಕ್ತೀನಿ. ಎಂದಿನಂತೆ ನೀವು ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಲೆಜೆಂಡ್, ನೀವು ಒಪಿನಿಯನ್ ನಿಮ್ದು ಅದಕ್ಕೆ ಜೋಡಿಸಿ. ಈಗ ನಾವ್ ಎಷ್ಟು ಮ್ಯಾಚ್ ಆನ್ ದ ಟ್ರಾಟ್ ಗೆದ್ವಿ. ಮುಂಚೆ ಒಂದೇ ಒಂದ್ ಮಾತು, ನೀವು 2-3 ಅಂತ ಹೇಳಿದ್ರಿ. ಅದು ಪ್ರಿಸೈಸ್ ಆಗಿ ಹೇಳ್ಬೇಕು, 3 ಮ್ಯಾಚ್ ಗೆಲ್ಲಬೇಕು. 2 ಗೆದ್ರೆ 3 ಮ್ಯಾಚ್ ಸೋತ್ ಬಿಟ್ರೆ ಕಷ್ಟ ಆಗುತ್ತೆ. ಸೊ 3 ಮ್ಯಾಚ್ ಗೆಲ್ಬೇಕು. 3 ಮ್ಯಾಚ್ ಗೆಲ್ಬೇಕು. ಓಕೆ, ಸರಿ. ಸೊ ನಾವು ಆನ್ ದ ಟ್ರಾಟ್ ಎಷ್ಟು ಗೆದ್ವಿ ಇವಾಗ? 6 ಗೆದ್ವಿ. 6 ಗೆದ್ವಿ. ಓಕೆ, ಸೊ 8 ಸೋತ್ವಿ ಅಲ್ವಾ 14ರಲ್ಲಿ? ಇಲ್ಲ, ಟೋಟಲ್ 7 ಗೆದ್ದಿರೋದು. ಮೊದ್ಲು ಒಂದು PBK ಸೋತಿರೋದೆಷ್ಟು? ಬೇವಿಕೆ ಹೇಳಿ, ಕೇಳಿಸಿದೆ. ಸೋತಿರೋದೆಷ್ಟು ಬೇವಿಕೆ ನಾವು? ಅದೇ 14 ಮ್ಯಾಚ್ ಅಲ್ಲಿ 7 ಗೆದ್ದಿದೀವಿ, 7 ಸೋತಿದೀವಿ. 7 ಸೋತಿದೀವಿ, ಸಾರಿ. ಓಕೆ, ಸೊ ಈಗ 7 ಸೋತ್ಬಿಟ್ಟು 7 ಗೆದ್ದಿದ್ದೀವಿ. ಗೆಲ್ಲೋದಿಕ್ಕೆ ಪ್ರಮುಖವಾದ ಕಾರಣಗಳು ಏನು ಬೇವಿಕೆ? ಯಾಕಂದ್ರೆ ನಮ್ ಟೀಮ್ ಅನ್ನು ಕಾಂಬಿನೇಷನ್ಸ್ ತುಂಬಾ ಚೇಂಜ್ ಆಗಿವೆ. ಸೊ ಫೈನಲಿ ವಾಟ್ ಕಾಂಬಿನೇಷನ್ ಡಿಡ್ ವಿ ಫೈಂಡ್ ಟು ವಿನ್ 7 ಆನ್ ದ ಟ್ರಾಟ್? 6 ಆನ್ ದಿ ಟ್ರಾಟ್. ಸೊ 8 ಮ್ಯಾಚ್ ಅಲ್ಲಿ ನಾವು ಫಸ್ಟ್ 7 ಸೋತಿದ್ವಿ, ಬರೀ 1 ಮ್ಯಾಚ್ ಮಾತ್ರ ಗೆದ್ದಿದ್ವಿ. ಸೊ ಕಾಂಬಿನೇಷನ್ SRH ಮೇಲೆ ಯಾವಾಗ ಶುರು ಆಯ್ತು ಅಂತ ಹೇಳಿದ್ರೆ, ಫಸ್ಟ್ ಹಾಫ್ ಆಫ್ ದಿ 7 ಮ್ಯಾಚ್ ಸೋತಾಗ ಪವರ್ ಪ್ಲೇ ಅಲ್ಲಿ ಜಾಸ್ತಿ ರನ್ಸ್ ಬರ್ತಿರ್ಲಿಲ್ಲ. ಈವನ್ ವಿರಾಟ್ ಕೊಹ್ಲಿ ವಾಸ್ ಸ್ಕೋರಿಂಗ್ ಓನ್ಲಿ ಅಟ್ 131. ಆಮೇಲಿಂದ ಸೆಕೆಂಡ್ ಹಾಫ್ ಅಲ್ಲಿ ಸ್ಕೋರಿಂಗ್ ಅರೌಂಡ್ 160 ಪ್ಲಸ್ 170. ಆಮೇಲೆ ಸ್ವಲ್ಪ ಡುಪ್ಲೆಸಿನೂ ಒಂದ್ 3-4 ಮ್ಯಾಚ್ ಚೆನ್ನಾಗ್ ಆಡಿದ್ರು. ಸೊ ಬ್ಯಾಟಿಂಗ್ ಅಲ್ಲಿ ರಿಲೆಂಟ್ಲೆಸ್. ಸೊ ನಾವು ಸೋಲ್ತೀವೋ ಗೆಲ್ತೀವೋ ಅದೊಂದನ್ನು ಲೆಕ್ಕ ತಗೊಳ್ದೆ ತುಂಬಾ ಚೆನ್ನಾಗಿ ಆಡಕ್ ಶುರು ಮಾಡಿದ್ರು. ಆಲ್ಮೋಸ್ಟ್ ನಾವು ಈ ಸತಿ 6 ಮ್ಯಾಚ್ 200+ ರನ್ ಹೊಡೆದಿದ್ದೀವಿ 14 ಮ್ಯಾಚ್ ಅಲ್ಲಿ. ಅಂದ್ರೆ ನೀವು ಚೇಸ್ ಮಾಡ್ತಾ ಇರ್ಬೋದು, ಅಥವಾ ನೀವು ಆ ಏನಂತಾರೆ ಟಾರ್ಗೆಟ್ ಸೆಟ್ ಮಾಡ್ತಾ ಇರ್ಬೋದು. ಎರಡನ್ನೂ ಸೇರಿಸಿ 1-2 ಮ್ಯಾಚ್ ಸೋತಿದೀವಿ ವೈಲ್ ಚೇಸಿಂಗ್ ಬಿಗ್ ನಂಬರ್ಸ್. ಸೊ ಮಿಕ್ಕಿದ್ರೆಲ್ಲ ಚೆನ್ನಾಗಿ ಆಡಿದೀವಿ, ಅದೊಂದು ಅನುಕೂಲ ಆಯ್ತು. ಜೊತೆಗೆ ಕಾಂಬಿನೇಷನ್ ನಮ್ಗೆ ಫಸ್ಟ್ 8 ಮ್ಯಾಚ್ ಅಲ್ಲಿ ನಮ್ಗೆ ಲೆಗ್ ಸ್ಪಿನ್ನರ್ ಇರ್ಲಿಲ್ಲ. 1ನೇ ಮ್ಯಾಚ್ ಕರಣ್ ಶರ್ಮಾ ಆಡಿದ್ರು, ಮತ್ತೆ ಮಯಾಂಕ್ ಡಗರ್ ಬೌಲಿಂಗ್ ಮಾಡ್ತಾ ಇದ್ರು. ಅಂತದ್ದು ನಮ್ಗೆ ಪರ್ಚೇಸ್ ಸಿಗ್ಲಿಲ್ಲ ಪಿಚ್ ಅಲ್ಲಿ. ಸೊ ಯಾವಾಗ ಲೆಗ್ ಸ್ಪಿನ್ನರ್ ಸ್ವಲ್ಪ ಚೆನ್ನಾಗಿ ಮಾಡಕ್ ಶುರು ಮಾಡಿದ್ರು, ಅದ್ರ ಜೊತೆಗೆ ಸಿಮರ್ಜಿತ್ ಸಿಂಗ್ ನ ಕರ್ಕೊಂಡ್ ಬಂದ್ಮೇಲೆ ಮಾಡಕ್ ಶುರು ಮಾಡಿದ್ಮೇಲೆ SRH ಮೇಲೆ ಅವರು ಒಂದೇ ಓವರ್ ಅಲ್ಲಿ 2 ವಿಕೆಟ್ ತಗೋತಾರೆ. ಹೆಡ್ ಮತ್ತೆ ಹೆಡ್ದಲ್ಲ, ಯಾರ್ದು ಮಾರ್ಕ್ರಮ್ದು ಮತ್ತೆ ಕ್ಲಾಸ್ ಅಂದು 2 ವಿಕೆಟ್ ತಗೋತಾರೆ ಒಂದೇ ಓವರ್ ಅಲ್ಲಿ. ಸೊ ಆವಾಗಿಂದ ಸ್ವಲ್ಪ ನಮ್ಗೆ ಚೇಂಜಸ್ ಆಗಿ ಅನುಕೂಲ ಆಗಕ್ ಶುರು ಆಗಿದ್ದು. ಸೊ ಎಲ್ಲ ರೈಟ್ ನೋಟ್ಸ್ ಅಂತಾರಲ್ಲ, ಬ್ಯಾಟಿಂಗು ಆಲ್ಮೋಸ್ಟ್ ಮ್ಯಾಕ್ಸಿನೋ ಫಾರ್ಮ್ ಅಲ್ಲಿ ಇರ್ಲಿಲ್ಲ. ಅವ್ರು ಯಾವಾಗ ಒಪ್ಕೋತಾರೆ ನಂಗೆ ಬೇಡ ಅಂತ. ವಿಲ್ ಜಾಕ್ಸ್ ಬರೋದು ಫಾರ್ಮ್ಗೆ, ಆಮೇಲೆ ರಜತ್ ಪತಿದಾರ್ ಒಂದು 4-5 ಮ್ಯಾಚ್ ಆಡಿರಲ್ಲ, ಆಮೇಲೆ ಚೆನ್ನಾಗಿ ಬರ್ತಾರೆ ಆಡಕ್ಕೆ. ಸೊ ಮಿಡಲ್ ಓವರ್ಸ್ ಅಲ್ಲಿ ಬಿಟ್ವೀನ್ 6 overs to 16 overs, 7 overs to 16 overs, ವಿ ಸ್ಕೋರ್ಡ್ ಅಟ್ ಎ ವೆರಿ ಹೆಲ್ದಿ ರೇಟ್. ಅಲ್ಲಿ ರಜತ್ ಪತಿದಾರ್ ತುಂಬಾ ಗಮನ ಸೆಳೀತಾರೆ. ಆಲ್ಮೋಸ್ಟ್ ಒಂದು 50 ರನ್ 20 ಬಾಲ್ ಒಳಗಡೆ ಹೊಡಿತಾರೆ 3 ಡಿಫ್ರೆಂಟ್ ಮ್ಯಾಚಸ್ ಅಲ್ಲಿ. ಈ ತರ ಎಲ್ಲಾ ಫೇಸ್ ಅಲ್ಲಿ ಎಲ್ಲಾ ಬಂದು ಅನುಕೂಲ ಆಗಿದ್ದಕ್ಕೆ ರಿಸಲ್ಟ್ಸ್ ಬಂತು ಅಂತ ನನ್ನ ಅನಿಸಿಕೆ ಸಂಜು. ಓಕೆ, ಈಗ ಬೌಲಿಂಗ್ ನೋಡಿದ್ರೆ ನಮ್ ಮೊಹಮ್ಮದ್ ಸಿರಾಜ್ ಅವರು ವಾಪಸ್ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್. ಸೊ ಫಸ್ಟ್ ಅವ್ರದ್ದು ಇನಿಷಿಯಲ್ ಎಷ್ಟು ಸರಿಗ್ ಹೋಗ್ಲಿಲ್ಲ ಫಸ್ಟ್ ಹಾಫ್ ಆಫ್ ದ ಟೂರ್ನಮೆಂಟ್ ಅವ್ರಿಗೆ, ಬಟ್ ಇವಾಗ ಒಳ್ಳೆ ಫಾರ್ಮ್ ಬಂದಿದ್ದಾರೆ. ಬೇವಿಕ್ ಅವರು ವಿಕೆಟ್ ಟೇಕಿಂಗ್ ಫಾರ್ಮ್ ಅಲ್ಲಿ ಇದ್ದಾರೆ. ಅವ್ರ ಜೊತೆ ಯಶ್ ದಯಾಲ್ ಕೂಡ ಇನಿಷಿಯಲಿ ಸ್ವಲ್ಪ ಇನ್ಕನ್ಸಿಸ್ಟೆಂಟ್ ಇದ್ರು, ಬಟ್ ನಾವು ಐ ಥಿಂಕ್ ಎಲ್ಲಾ ಫೇಸಸ್ ಅಲ್ಲೂ ಬೌಲಿಂಗ್ ಮಾಡೋದು ಕಲ್ತಿದ್ದಾರೆ ಅನ್ಸುತ್ತೆ ನಮ್ಗೆ ಇವಾಗ ಯಶ್ ದಯಾಲ್. ಸೊ ಇನಿಷಿಯಲಿ ವಿತ್ ನ್ಯೂ ಬಾಲ್, ದೆನ್ ವಿತ್ ಓಲ್ಡ್ ಬಾಲ್. ಸೊ ಅವ್ರಿಗೆ ಅವರಿಬ್ರು ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗಿದೆ. ಕರಣ್ ಶರ್ಮಾ ಒಂಥರ ಸ್ಲೀಪಿಂಗ್ ಪಾರ್ಟ್ನರ್ ತರ ಬೇವಿಕೆ IPL ಅಲ್ಲಿ.
ಅವ್ರು ಅವಾಗೊಂದು ಇವಾಗೊಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇರ್ತಾರೆ. ಬಟ್ ಈ ಸ್ವಪ್ನಿಲ್ ಸಿಂಗ್ ಅನ್ಸುತ್ತೆ ನೀವು ಮಾತಾಡ್ತಿರೋದು, ಅವ್ರು ಬಂದು ಸ್ವಲ್ಪ ನಮ್ಗೆ ಚೇಂಜ್ ಮಾಡಿದ್ದಾರೆ ಅನ್ಸುತ್ತೆ ನಮ್ ಬೌಲಿಂಗ್ ಫಾರ್ಚೂನ್ಸ್ ನ. ಸೊ ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕ್ವಶನ್ ನನ್ಗಿರೋದು, ಇವಾಗ ನಾನು ಹಿಂತಿರುಗಿ ನೋಡಿದಾಗ ಇದೇ ಸೆಟ್ ಆಫ್ ಪ್ಲೇಯರ್ಸ್ ಫಸ್ಟ್ ಆಫ್ ಆಲ್ ಪರ್ಫಾರ್ಮ್ ಮಾಡ್ಲಿಲ್ಲ, ಸೆಕೆಂಡ್ ಆಫ್ ಆಲ್ ಪರ್ಫಾರ್ಮ್ ಮಾಡ್ತಿದ್ರೆ ನಂಬಕ್ಕೆ ಆಗಲ್ಲ ಯಾರಿಗೂ. ಬಿಕಾಸ್ ಇವ್ರ ಟೀಮ್ ಬಾಂಡಿಂಗ್ ಇಲ್ಲ ಅಂತೆಲ್ಲ ಹೇಳಕ್ ಆಗಲ್ಲ ಅಲ್ಲ ಆಲ್ ವೆರಿ ಲೆಜೆಂಡರಿ ಪ್ಲೇಯರ್ಸ್, ಎಲ್ಲ ತುಂಬಾ ಲೀಗ್ಸ್ ಆಡಿರೋರು, ಎಲ್ಲ ಮಾಡಿರೋರು. ಬಟ್ ಅದನ್ನ ಸೀರಿಯಸ್ ಆಗಿ ಕೂತ್ಬಿಟ್ಟು ಯಾರನ್ನ ಎಕ್ಸ್ಪರ್ಟ್ ಅನಲೈಸ್ ಮಾಡ್ಬೇಕಾಗತ್ತೆ. ಏನಕ್ಕೆ ಒಂದೇ ಟೀಮ್ ಎರಡ್ ತರ ಆಡಕ್ ಹೆಂಗ್ ಸಾಧ್ಯ ಒಂದ್ ಸೀಸನ್ ಅಲ್ಲಿ ಅಂತ. ಮೋಸ್ಟ್ ಇಂಡಿಯನ್ ಆಗಿರ್ಬೋದು ಅನ್ಸುತ್ತೆ ಇದು, ಬಟ್ ಐ ಡೋಂಟ್ ನೋ. ಸೊ ಈಗ ನಮ್ಗೆ ಫಾಫ್ ಡು ಪ್ಲೆಸಿಸ್ ಕ್ಯಾಪ್ಟನ್ಸಿನಲ್ಲಿ ಏನಾರ ವ್ಯತ್ಯಾಸ ಕಾಣಿಸ್ತಾ? ನನಗಂತ ಏನು ಕಾಣಿಸ್ಲಿಲ್ಲ ಆಕ್ಚುಲಿ. ಹಿ ಹಸ್ ಬೀನ್ ಡೂಯಿಂಗ್ ದ ಸೇಮ್ ಥಿಂಗ್ಸ್ ದಟ್ ಹಿ ಹಸ್ ಬೀನ್ ಡೂಯಿಂಗ್ ವೆನ್ ದ ಟೀಮ್ ವಾಸ್ ಲೂಸಿಂಗ್. ಅಲ್ಲ ಅದೇನಂದ್ರೆ ನಥಿಂಗ್ ಟು ಲೂಸ್ ಅಂತ ಬಂದಾಗ ನಿಮ್ಗೆ ಅಪ್ರೋಚೇ ಚೇಂಜ್ ಆಗ್ಬಿಡುತ್ತೆ. ಸೊ 8 ಮ್ಯಾಚ್ ಆದ್ಮೇಲೆ ನಾವು ಆಲ್ಮೋಸ್ಟ್ 0.02% ಏನೋ ಇರುತ್ತೆ ಕ್ವಾಲಿಫೈ ಆಗೋದಕ್ಕೆ ಪ್ಲೇ ಆಫ್ಸ್ಗೆ. ಸೊ ಕೊನೆಯದಾಗಿರ್ತೀವಿ. ಹ್ಮ್ ಅದಾದ್ಮೇಲೆ ಫಾರ್ಚೂನ್ ಚೇಂಜ್ ಹ್ಮ್ ಆಗೋದಕ್ಕೆ ಕ್ಯಾಪ್ಟನ್ಸಿನ ಒಂದ್ ಸ್ವಲ್ಪ ಚೇಂಜ್ ಆಗುತ್ತೆ. ಕಾನ್ಫಿಡೆನ್ಸ್ ಟೀಮ್ ಅಲ್ಲಿ ಒಂದ್ ಮ್ಯಾಚ್ ಗೆದ್ದಾಗ ಬರೋದಕ್ಕೂ ನಿಮ್ಗೆ ಡ್ರೆಸ್ಸಿಂಗ್ ರೂಮ್ ಅಟ್ಮಾಸ್ಫಿಯರ್. ಸೊ ನೀವು ಪ್ರೊಫೆಷನಲ್ ಕ್ರಿಕೆಟ್ ಆಡಿರೋದ್ರಿಂದ ಗೊತ್ತಿರುತ್ತೆ ಏನು ಅಟ್ಮಾಸ್ಫಿಯರ್ ಹೆಂಗ್ ಚೇಂಜ್ ಆಗುತ್ತೆ ಅಂತ ಡ್ರೆಸ್ಸಿಂಗ್ ರೂಮ್ದು. ಅದು ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ. ಆಮೇಲೆ ಆಮ್, ಏನಂತಾರೆ ಒಂದು 70% ಆಗ್ತಿರೋ ಕೆಲಸ, ಒಳ್ಳೆ ಕೆಲಸ 90% ಬಂದ್ರೆ ನಿಮ್ಗೆ ಅದೊಂದು ಆಡೆಡ್ ಅಡ್ವಾಂಟೇಜ್ ಆಗುತ್ತೆ. ಸೊ ಎಲ್ಲ ಒಟ್ಟಿಗೆ ಸೇರ್ಕೊಂಡಿದೆ. ಐ ಥಿಂಕ್ ನಮ್ಮ ಪ್ರಕಾರ ಕ್ಯಾಪ್ಟನ್ಸಿ ಸ್ವಲ್ಪ ಚೇಂಜಸ್ ಆಗಿದೆ. ಯಾಕೆಂದ್ರೆ ಚೇಂಜ್ ಆಫ್ ಬೌಲರ್ಸ್ ನಾವು ರೀಸೀಟ್ ಆಫ್ಲಿ ಟ್ರೈ ಮಾಡಿದ್ವಿ, ಆಗಿಲ್ಲ. ಆಮೇಲೆ ಫರ್ಗ್ಯೂಸನ್ನ Right. ಇವರು ಸ್ಟಾರ್ಟಿಂಗ್ ಹ್ಮ್ ಫಸ್ಟ್ 6 ಓವರ್ಸ್ ಯೂಸ್ ಮಾಡದೆ ಫೀಲ್ಡ್ ಸ್ಪ್ರೆಡ್ ಆದ್ಮೇಲೆ ಯೂಸ್ ಮಾಡಕ್ ಶುರು ಮಾಡಿದ್ರು. ಆ, ಆಮೇಲೆ ಅವ್ರದ್ದು ಸ್ಲೋವರ್ ಬಾಲ್ಸ್ ಸ್ವಲ್ಪ ಚೆನ್ನಾಗಿ ಗ್ರಿಪ್ ತಗೋತಾ ಇತ್ತು, ಅದೊಂದು ಅನುಕೂಲ ಆಯ್ತು. ಮಿಡ್ಲ್ ಆರ್ಡರ್ ಅಲ್ಲಿ ನಿಮ್ಗೆ ಆಫ್ ದಿ ಬ್ಯಾಕ್ ಆಫ್ ದಿ ಲೆಂತ್ ಬೋಲ್ ಮಾಡಿದ್ರೆ ಅಥವಾ ಗುಡ್ ಲೆಂತ್ ಅಲ್ಲಿ ಬೇಲ್ ಮಾಡಿ ಅಥವಾ ಒಳ್ಳೆ ಪೇಸ್ ಇದ್ರೆ ನಿಮ್ಗೆ ಹೊಡೆಯೋದಕ್ಕೆ ಆಗೋದಿಲ್ಲ. ಸೊ ಅದೊಂದು ಅಡ್ವಾಂಟೇಜ್. ಹೌದು. ಈಗ ನೆಕ್ಸ್ಟ್ ನಾವು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ನಾವು ಡಿಸ್ಕಸ್ ಮಾಡ್ಬೇಕು ಅಂತ ಇರೋದು. ನೆಕ್ಸ್ಟ್ ನಮ್ಗೆ ಅಪೋನೆಂಟ್ಸ್ ಯಾರು ಸಿಗ್ತಾ ಇದಾರೆ ಟಾಪ್ 4 ಅಲ್ಲಿ? ಹೂಮ್ ಆರ್ ವಿ ಪ್ಲೇಯಿಂಗ್? ಇವತ್ತು SRH ಮತ್ತೆ RR 2 ಮ್ಯಾಚ್ ನಡೀತಾ ಇದೆ. SRH ಐ ಥಿಂಕ್ ಗೆಲ್ತಾ ಇದ್ದಾರೆ. SRH ಹ್ಮ್ RR ಇಬ್ರು ಗೆದ್ರೆ ಐ ಥಿಂಕ್ ವಿ ಪ್ಲೇ SRH. ಅಥವಾ ಯಾರು ಸೋಲ್ತಾರೋ ಅವ್ರ ಹ್ಮ್ ಮೇಲೆ ಆಡ್ತೀವಿ. ಈಗ RR ಏನಾದ್ರು ಸೋತ್ರೆ ವಿ ವಿಲ್ ಪ್ಲೇ RR, ಅಥವಾ SRH ಸೋತ್ರೆ ವಿ ವಿಲ್ ಪ್ಲೇ SRH. ಸೊ ಯಾರು ಸೋಲ್ತಾರೋ ಅವ್ರ ಮೇಲೆ ವಿ ವಿಲ್ ಪ್ಲೇ. ಓಕೆ, ಗ್ರೇಟ್. ಸೊ ಇವಾಗ ನೆಕ್ಸ್ಟ್ ಮೋಸ್ಟ್ ಬಿಸ್ನೆಸ್ ಎಂಡ್ ಆಫ್ ದ ಟೂರ್ನಮೆಂಟ್ ಅಂತ ಏನಂತಾರಲ್ಲ, ಅದು ಶುರು ಆಗಿದೆ. ಸೊ ಇವಾಗ ಆಸ್ RCB ಮ್ಯಾನೇಜ್ಮೆಂಟ್ ನನಗೆ ಇವಾಗ ಇಲ್ವಿಯೋನ ಹೈ. ಸೊ ನನ್ಗೆ ಅನ್ಸುತ್ತೆ, ನಾವು ಸೋಲಿಲ್ಲದ ಸರ್ದಾರರು ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ಬರೋ ವೆನ್ಯೂಸ್ ಯಾವ್ದು ಇವಾಗ ನಮ್ಗೆ ಸಿಗುವಂತ ವೆನ್ಯೂಸ್? ಎರಡೇ ವೆನ್ಯೂ. ಫಸ್ಟ್ ಕ್ವಾಲಿಫೈಯರ್ 1, ಎಲಿಮಿನೇಟರ್ 2 ಅಹಮದಾಬಾದ್, ಮತ್ತೆ ಕ್ವಾಲಿಫೈಯರ್ 2 ಮತ್ತೆ ಹ್ಮ್ ಫೈನಲ್ಸ್ ಚೆನ್ನೈ. ಎರಡೇ ಇದು ವೆನ್ಯೂಸ್. ಸೊ ಓಕೆ, ಏನ್ ಎರಡೇ. ಚೇಂಜಸ್ ಇಲ್ಲ, ಓಕೆ. ಎಲ್ಲರಿಗೂ ಸೇಮ್. ಹ್ಮ್. ಸೊ ನಾವು ಅಹಮದಾಬಾದ್ ಅಲ್ಲಿ ಮತ್ತೊಂದು ಸ್ಲಾಟ್ ವಿಕೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಏನು ಪಿಚ್ ಅಲ್ಲಿ ಟರ್ನ್ ಆಗಿಲ್ಲ ಈ ಇಡೀ ಟೂರ್ನಮೆಂಟ್ ಅಲ್ಲಿ. ಅದೇ ಲಾಂಗ್ ಟೂರ್ನಮೆಂಟ್ ಆಗಿ ಸ್ವಲ್ಪ ಸ್ಲೋ ವಿಕೆಟ್ ಇರ್ಬೋದು, ಬಟ್ ಐ ಥಿಂಕ್ ಇಲ್ ಆಲ್ ಬಿ ಹೈ ಸ್ಕೋರಿಂಗ್ ಗೇಮ್. ಸೊ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ RCB ಮ್ಯಾನೇಜ್ಮೆಂಟ್ ಇಂದ ಫಾರ್ ದ ನೆಕ್ಸ್ಟ್ ಮ್ಯಾಚ್, ಕ್ರೂಷಿಯಲ್ ಮ್ಯಾಚ್? ಇಲ್ಲ, ಈಗ ನೆಕ್ಸ್ಟ್ ಮ್ಯಾಚ್ ಅಷ್ಟೇ ನಮ್ಗೆ ನಾಕೌಟೇ. ಯಾವ್ದು ನಮ್ಗೆ ಸಿನ್ಸ್ ನಾವು 4th ಅಲ್ಲಿ ಫಿನಿಶ್ ಮಾಡಿರೋದ್ರಿಂದ ಎಲ್ಲ ಮ್ಯಾಚ್ ನಾಕೌಟೇ. ಸೊ ನಾವು ಎಲಿಮಿನೇಟರ್ ಗೆಲ್ಬೇಕು, ಕ್ವಾಲಿಫೈಯರ್ 2 ಗೆಲ್ಬೇಕು, ಮತ್ತೆ ಫೈನಲ್ಸ್ ಗೆಲ್ಬೇಕು. ಸೊ ನೆನ್ನೆ DKನೂ ಅದನ್ನೇ ಹೇಳಿದ್ದು, ಏನು ಚೇಂಜಸ್ ಮಾಡೋದು ಬೇಡ, ಏನ್ ಆಡ್ತಿದೀವೋ ಅದೇ ರೀತಿ 1 ಗೇಮ್ ಅಟ್ ಎ ಟೈಮ್ ತಗೋಬೇಕು. ಈಕ್ವಲಿ ಎಲ್ಲ, ಐ ಮೀನ್ ಫೀಲ್ಡಿಂಗ್, ಬ್ಯಾಟಿಂಗ್, ಬೌಲಿಂಗ್ ಎಲ್ಲ ಈಕ್ವಲಿ ಬಂದ್ರೆ ಐ ಥಿಂಕ್ ವಿ ಕ್ಯಾನ್ ಬಿ ಮೇಕಿಂಗ್ ಸೀಸನ್ಸ್ ಏನೋ ಪ್ರೌಡ್ ಅಂತ, ಹಿಸ್ಟ್ರಿ ಇನ್ನೊಂದ್ಸತಿ ಬರಿತೀವಿ ಅಂತ. 2014 ಅಲ್ಲೂ ಇವರು ಜಸ್ಟ್ ಸ್ಟ್ಯಾಟ್ಸ್ ಹೇಳೋದಕ್ಕೆ 2014ರಲ್ಲಿ KKR ಗೆದ್ದಾಗ ಅವ್ರೂ ಒಟ್ಟಿಗೆ 9 ಮ್ಯಾಚ್ ಗೆದ್ದಿದ್ರು. ಲೀಗ್ ಆದ್ಮೇಲೆ ಸೆಕೆಂಡ್ ಹಾಫ್ ಲೀಗ್ ಅಲ್ಲಿ 7 ಮ್ಯಾಚ್ ಅನ್ನ ಗೆದ್ದು, ಆಮೇಲೆ 2 ಮ್ಯಾಚ್ ಸೆಮಿ ಆಗಿನ್ನೂ ಪ್ಲೇ ಆಫ್ಸ್ ಇರಲಿಲ್ಲ ಅನ್ಸುತ್ತೆ, ಸೆಮಿಫೈನಲ್ಸ್ ಫೈನಲ್ಸ್ ತರ ಗೆದ್ರು. ಫೈನಲ್ಸ್ ಪಂಜಾಬ್ ಮೇಲೆ ಗೆಲ್ತಾರೆ. ಸಾಹಾ ಸೆಂಚುರಿ ಹೊಡಿತಾರೆ, ಮತ್ತೆ ಮನೀಶ್ ಪಾಂಡೆ ಬಂದು 90 ಏನೋ ಹೊಡಿತಾರೆ. ಸೊ ಆ ತರ ಅದೇ ರೀತಿ ನಾವೀಗ ಇನ್ನು 3 ಮ್ಯಾಚ್ ಗೆಲ್ಬೇಕು. ಗೆದ್ರೆ ಐ ಥಿಂಕ್ ಚಾನ್ಸಸ್ ಇದೆ, ಬ್ರೈಟ್ ಆಗಿದೆ, ಚಾನ್ಸಸ್ ಇಲ್ಲ ಅಂತಲ್ಲ. ಯಾಕೆಂದ್ರೆ ನಥಿಂಗ್ ಟು ಲೂಸ್ ಅಗೇನ್ ನಮ್ಗೆ. ಸೊ ಚೆನ್ನಾಗಿ ಆಡಿ, ಸ್ಟ್ರಾಟಜಿ ಮಾಡಿ, ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದ್ರೆ ನಮ್ಗೆ ಚಾನ್ಸಸ್ ತುಂಬಾ ಇದೆ ಅಂತ. ಜೊತೆಗೆ ಅಹಮದಾಬಾದ್ ಸ್ವಲ್ಪ ಬಿಗರ್ ಬೌಂಡ್ರೀಸ್. ನಾವು ಲಾಸ್ಟ್ ಮ್ಯಾಚ್ GT ಮೇಲೆ ಅಲ್ಲೇ ಗೆದ್ದಿದ್ದು. ನೀವು ನೋಡಿದ್ರಲ್ಲ, ರಶೀದ್ ಖಾನ್ಗೆ ವಿಲ್ ಜಾಕ್ಸ್ ಅವರು ಒಂದೇ ಓವರ್ ಅಲ್ಲಿ 27-28 ರನ್ ಹೊಡೆದು ಸೆಂಚುರಿ ಮಾಡ್ತಾರಲ್ಲ.
ಸೊ ಅದೇ ಮೆಮೊರೀಸ್ ಇದ್ರೆ ನಮಗೂ ಚಾನ್ಸಸ್ ಇದೆ ಅಂತ ಅನ್ಕೋತೀನಿ. ಸೊ ಇವಾಗ ನಾವು ಮಿಸ್ ಮಾಡ್ಕೊಂತಿರೋದೆಲ್ಲ ಇಂಗ್ಲಿಷ್ ಪ್ಲೇಯರ್ಸ್ ನ. ರೀಸ್ಟಾಪ್ಲಿ ವಾಪಸ್ ಹೋಗಿದ್ದಾರೆ, ವಿಲ್ ಜಾಕ್ಸ್ ಅವರು ವಾಪಸ್ ಹೋಗಿದ್ದಾರೆ ಅನ್ಸುತ್ತೆ. ಸೊ ಹೌದು. ಐ ಥಿಂಕ್ ಬೋತ್ ಆಫ್ ದೆಮ್ ಆರ್ ರೀಸ್ಟಾಪ್ಲಿಕ್ಕಿಂತ ವಿಲ್ ಜಾಕ್ಸ್ ಅವ್ರದ್ದು ಕೊರತೆ ನಮ್ಗೆ ಚೆನ್ನಾಗಿ ಎದ್ದು ಕಾಣ್ಬೋದು. ಹೋಪ್ಫುಲಿ ಈ ತರ ಆಡಿದ ಶೈಲಿನಲ್ಲೇ ನಾವು ನೆಕ್ಸ್ಟ್ ಮ್ಯಾಚ್ ಆಡಿದ್ರೆ ವೆರಿ ಗುಡ್ ಚಾನ್ಸ್ ಆಫ್ ವಿನ್ನಿಂಗ್. ವಿಲ್ ಬಿ ಸಖತ್ ಮ್ಯಾಚ್ ಇರುತ್ತೆ. ಯಾವಾಗ ಆಗ್ತಾ ಇದೆ ಈ ಮ್ಯಾಚ್ ಬಿವಿಕೆ? ಫಸ್ಟ್ ಮ್ಯಾಚ್ ಬುಧವಾರ ನಮ್ದು, ಗೆದ್ರೆ ಶುಕ್ರವಾರ, ಗೆದ್ರೆ ಸಂಡೇ. ಅಬ್ಬಾ, ಸೊ ವೆರಿ ಇಂಪಾರ್ಟೆಂಟ್ ವೀಕ್ ಕರ್ನಾಟಕದವ್ರು ಎಲ್ಲಾರ್ಗು. ಹೌದು. ಈಗ ಎಲೆಕ್ಷನ್ ನಡೀತಾ ಇದೆ, ಅದರ ಎಳೆತಗಳ ಮಧ್ಯ ಇದು ವೆಲ್ಕಮ್ ರಿಲೀಫ್. ಆಕ್ಚುಲಿ ಮಳೆ ಬಂದಂಗೆ ಎಲೆಕ್ಷನ್ ಸೀಸನ್ ಇಂದ ಒಳ್ಳೆ ನಮ್ಗೆ ಡಿಸ್ಟ್ರಾಕ್ಷನ್ ಸಿಗ್ತದೆ ಇದಕ್ಕೆ. ಇಲ್ಲಾಂದ್ರೆ ಬರೀ ಹೌದು. ಅದೇ ನ್ಯೂಸ್ ಆಗೋಗ್ಬಿಟ್ಟಿತ್ತು, ಉಜ್ವಲ ಪ್ರಜ್ವಲ ಸ್ಕೀಮ್ಗಳು ಎಲ್ಲಾರ್ದು. ಸೊ ಈ RCB ಅವ್ರು ಗೆದ್ದು ಅವ್ರದ್ದು ಆ ಏನಂತೆ ಆ ಸ್ಕೀಮ್ ನ ಲಾಭಾರ್ಥಿಗಳು ನಾವ್ ಆಗ್ಬೇಕು. ಸೊ ನೋಡೋಣ, ದೇವ್ರ ದಯೆ ಇದ್ರೆ ನೆಕ್ಸ್ಟ್ 3-4 ಮ್ಯಾಚ್ ಗೆದ್ದು ಈ ಜೆಂಟ್ಸ್ ಟ್ರೋಫಿನು ನಮ್ ಬುಟ್ಟಿಗೆ ಹಾಕೋಣ. ಸೊ ಇಡೀ ಕರ್ನಾಟಕದವ್ರು ಎಲ್ಲರಿಗೂ ನಾವು ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ಬಿವಿಕೆ ಈ ಎಪಿಸೋಡ್ ನ, ಸಂಕ್ಷಿಪ್ತವಾಗಿರೋ ಎಪಿಸೋಡ್ ನ ಇಲ್ಲೇ ಮುಗಿಸೋಣ. ಸೊ ಆಲ್ ದ ಬೆಸ್ಟ್ RCB. ಬಿವಿಕೆ ಪರವಾಗಿ, ನನ್ ಪರವಾಗಿ, ಕರ್ನಾಟಕ ಜನತೆ ಪರವಾಗಿ ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದೀವಿ. ಸೊ ಇಷ್ಟ ಹೇಳಿ ಬಿವಿಕೆ ಈ ಎಪಿಸೋಡ್ ನ ಇಲ್ಲೇ ಮುಕ್ತಾಯಗೊಳಿಸೋಣ. ಸೊ ಆದಷ್ಟು ಬೇಗ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಶುಭ ಸಮಾಚಾರ ತಗೊಂಡ್ಬಂದು ಇದೇ ತರ ಮಾತಾಡೋಣ ಅಂತ ಹಾರೈಸೋಣ. ಜೈ ಹಿಂದ್ ಎಲ್ಲರಿಗೂ. ಒಂದೇ ಮಾತರಂ. ನಮಸ್ಕಾರ.